ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಅದು ಬೇರೆ. ಈಗಾಗಲೇ ಮುಸ್ಲಿಂ ನಾಯಕರನ್ನು ಕೆಣಕಿ ನಮ್ಮ DK ಶಿವರು ತಪ್ಪು ಮಾಡಿದಾರ ಅನ್ನೋದು ಚರ್ಚೆ ಜೋರು ಹಿಡಿತಾ ಇದೆ. ಅವ್ರು ಕೇಳೋ ಪ್ರಶ್ನೆ ಒಂದು, ಯಾಕೆ ನೀವು ಅವರು ಸಸ್ಪೆಂಡ್ ಮಾಡಿದೆ ಅಥವಾ ರಾಜೀನಾಮೆ ತೊಗೊಂಡ್ರಿ? ನಜೀರ್ ಅಹಮದ್ ಆಗಿರ್ಬೋದು, ಜಬ್ಬಾರ್ ಅವರಾಗಿರ್ಬೋದು, ಜಮೀರ್ ಅಹಮದ್ ಖಾನ್ ಜೊತೆ ಸರಿಯಾಗಿ ಬಿಹೇವ್ ಮಾಡಲಿಲ್ಲ ಅಂಥೇಳಿ ಇಡೀ ರಾಜ್ಯದ ಮುಸ್ಲಿಮರು ವಿಶೇಷವಾಗಿ ಕಾಂಗ್ರೆಸ್ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ. ಇದು ದಿನ ದಿನ ಹೆಚ್ಚಾಗ್ತಾ ಇರೋದು. ಅದಕ್ಕೆ ಕಾಂಗ್ರೆಸ್ ಒಳಗಿನ ಕೆಲವು ನಾಯಕರು ಸಹಿತ ಒಂದು ರೀತಿಯಿಂದ ಸಣ್ಣಂಗೆ ಎಣ್ಣೆ ಹಾಕ್ತಾರದು, ತುಪ್ಪ ಹಾಕ್ಲಿಕ್ಕೆ ನೋಡ್ಬೇಕು ಅದನ್ನು. ಮತ್ತು DK ಅವರು ಇಷ್ಟು ಹೆಚ್ಚಿಂತೆ ತಪ್ಪಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ರಿಸಲ್ಟ್ ಬರಲಾರ್ದು ಯಾವ ಆಧಾರ ಮೇಲೆ ಹೇಳಿದ್ರು ಇವರು. ರಿಸಲ್ಟ್ ಬಂದ ಮೇಲೆ ಒಂದು ವೇಳೆ ಸೋತಿದ್ದರೆ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಸಾಧ್ಯ ಇತ್ತು. ಆಗ ಯಾರಾದರೂ ಒಪ್ಕೊಳ್ತಾ ಇದ್ರು, ಒಪ್ಪುವಂಥ ವಿಷಯ ಅದು. ಇನ್ನೂ ಏನಿಲ್ಲ, ಬರೀ ಊಹೆ, ಚರ್ಚೆ, ಕಲ್ಪನೆಗಳ ಆಧಾರದ ಮೇಲೆ. ಈಗ ಏನಾದರೂ ಸೋತ್ರ ಸಮರ್ಥರು ಇಲ್ವಲ್ಲ. ಅದೇ ಕಾಲಕ್ಕೆ ಬಾಗಲಕೋಟೆಯಲ್ಲಿ ಸೋತ್ರ ಕಾಂಗ್ರೆಸ್ಸಿಗರು ಇಲ್ವಲ್ಲ. ಏನು ಅರ್ಕಕ್ಕ ಇದರಲ್ಲೇ ಒಂದಿಷ್ಟು ನಮ್ಮ DK ಅವರಿಗೆ ಎಡವಿದ್ರು ಅಂತೇಳಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ಸಹಜದ DK ವಿರೋಧಿ ಬಣ ಒಂದದ ಇಲ್ಲ. ಈಗಾಗಲೇ CM ಒಂದು ಪೋಸ್ಟರ್ ಯುದ್ಧ ನಡೆದಾಗ ಯುದ್ಧ ಬಿಡ ಅದು ಮತ್ತೇನಿಲ್ಲ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಮಾತೆಲ್ಲ ಬರೀ ಕುರ್ಚಿ ಸುತ್ತ ಆಯಿತು. ಕಳೆದ 3-4 ತಿಂಗಳಿಂದ ನೋಡಿದ್ವಿ ನಾವು ಅದನ್ನು. ಆ ಸಂದರ್ಭದಲ್ಲೇ ಎರಡು ಭಾಗ ಆಗಿದ್ದೇನೆ ಸುಳ್ಳಲ್ಲ. ಒಂದು ಕಡೆ DK ಅವ್ರದ್ದು, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವ್ರದ್ದು. ಆ ಸಂದರ್ಭದಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಸಿದ್ದರಾಮಯ್ಯನವ್ರಿಗೆ, ಅವರು ಏನಾದರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವರು ಅಂತೇಳಿ. ಯಾಕಂದರೆ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ನಜೀರ್ ಅಹಮದ್ ಆಗಿರ್ಬೋದು, ಜಬ್ಬಾರ್ ಆಗಿರ್ಬೋದು, ಅದೇ ಕಾಲಕ್ಕೆ ಜಮೀರ್ ಅಹಮದ್ ಖಾನ್ ಈಗಾಗಲೇ ಹೇಳಿದಂಗೆ ಇವರೆಲ್ಲರೂ ಸಿದ್ದರಾಮಯ್ಯರು ಸಪೋರ್ಟಾಗಿ ಇದ್ದಂಥವ್ರು. ಈಗ ಇವರು ಟಾರ್ಗೆಟ್ ಮಾಡಿದಂಥ DK ಅವರು ನಾಳೆ ನಮ್ಮನ್ನು